ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕಾಯಿರಿ, ಅದ್ಭುತ ನಡೆಯುವುದು. ಅದಕ್ಕೆ ಆಧಾರ ವಾಕ್ಯ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರ್ರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಳೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಇರುವನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ನಾವು ತಕ್ಷಣ ಫಲವನ್ನು ನೋಡುವ ಆಸೆಯನ್ನು ಹೊಂದಿರುತ್ತೇವೆ. ಆದರೆ ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ತಕ್ಕ ಸಮಯದಲ್ಲಿ, ನಿಯಮಿತ ಸಮಯದಲ್ಲಿ ನಾನು ಅದ್ಭುತ ಮಾಡುತ್ತೇನೆ. ನೀವು ನಿರಾಸೆಗೊಳ್ಬಾರ್ದ್ರಿ. ನಿಮ್ಮ ಸಮಯಕ್ಕೆ ಯಾವುದು ನಡೆಯದೇ ಇರುವಾಗ ನೀವು ಬೇಸರಗೊಳ್ಬಾರ್ದು. ಆದರೆ ದೇವರು ನಿಮಗಾಗಿ ಒಂದು ಒಳ್ಳೆ ಸಮಯವನ್ನು ಇಟ್ಟಿದ್ದಾರೆ, ತಕ್ಕ ಸಮಯ ಇಟ್ಟಿದ್ದಾರೆ. ಆ ತಕ್ಕ ಸಮಯದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ದೇವರ ಸಮಯ ನಮ್ಮ ಸಮಯಕ್ಕಿಂತ ಶ್ರೇಷ್ಠ ರೀ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸಮಯ ವಿಳಂಬವಾಗಬಹುದು, ಆದರೆ ದೇವರ ಸಮಯ ವಿಳಂಬವಾಗುವುದಿಲ್ಲ. ಆದರೆ ನಾವು ನಿರಂತರ ಪ್ರೇಯರ್ ಮಾಡ್ತಾ ಇರಬೇಕು, ದೇವರ ಮೇಲೆ ನಂಬಿಕೆ ಇಡಬೇಕು. ತಕ್ಕ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ನೋಡ್ರಿ, ನಾವು ಯೋಸೇಫನ ಜೀವನವನ್ನು ನೋಡುವಾಗ ಅವನ ಯೌವನ ಪ್ರಾಯದಲ್ಲಿ ಸುಮಾರು 13 ವರ್ಷಗಳ ಕಾಲ ಸೆರೆಮನೆಯ ವಾಸವನ್ನು ಅನುಭವಿಸಿದ. ಸೆರೆಮನೆಯಲ್ಲಿ ಬಿಡುಗಡೆ ಹೊಂದಲಿಕ್ಕೆ ಒಂದು ಅವಕಾಶವೂ ಅವನಿಗಿರಲಿಲ್ಲ. ಜೀವನ ಪರ್ಯಂತರ ನಾನು ಸೆರೆಮನೆಯಲ್ಲೇ ಸಾಯಬೇಕೆಂಬುದಾಗಿ ಅವನು ಭಾವಿಸಿರಬಹುದು. ನೋಡ್ರಿ, ನೀರಿನಲ್ಲಿ ಮುಳುಗುತ್ತಿರುವವನಿಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದರೂ ಅದನ್ನು ಬಲವಾಗಿ ಹಿಡ್ಕೊಂಡು ಮೇಲೆ ಬರಲು ಪ್ರಯತ್ನಿಸ್ತಾನೆ. ಹಾಗೆ ಈ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದಂಥ ಪಾನ ಪಾತ್ರೆಯವನ ಕನಸಿಗೆ ಅರ್ಥವನ್ನು ಯೋಸೇಫ ಹೇಳಿದ. ಅವನು ಅಂದ್ಕೊಂಡ, ಒಂದು ವೇಳೆ ನಾನು ಇವನಿಗೆ ಒಳ್ಳೆಯದನ್ನು ಮಾಡಿದ್ದೇನೆ, ಇವನು ನನ್ನ ಬಿಡುಗಡೆ ಗೊಳಿಸಬಹುದು. ಅದಕ್ಕೆ ಅವನು ಯೋಸೇಫನ ಹೇಳ್ತಾನೆ, ನೀನು ಸುಖದಿಂದಿರುವಾಗ ನನ್ನನ್ನು ನೆನಪು ಮಾಡಿಕೋಪ. ಅವನು ನೆನಪು ಮಾಡ್ಕೊಳ್ತೀನಪ್ಪ, ನೀನು ನನಗೆ ಒಳ್ಳೆ ಕಾರ್ಯ ಹೇಳಿದಿ ಅಂತ ಹೊರಗೆ ಹೋದ ತಕ್ಷಣ ಯೋಸೇಫನನ್ನು ಮರೆತು ಬಿಟ್ಟಿದ್ರು. ತಿರುಗಿ ವರ್ಷಗಳು ಉರುಳಿದವು, ತಿಂಗಳುಗಳು ಉರುಳಿದವು. ಆದರೆ ಯೋಸೇಫನು ತಿರುಗಿ ಎಲ್ಲಿದ್ದಾನೆ? ಸೆರೆಮನೆಯಲ್ಲೇ ಇದ್ದಾನೆ. ನೋಡ್ರಿ, ಒಂದು ವೇಳೆ ಆ ಪಾನ ಪಾತ್ರೆಯವನು ಬಿಡುಗಡೆಯಾದ ಕೂಡಲೇ ಫರೋಹನನ ಬಳಿಗೆ ಮಾತನಾಡಿ, ಈ ಥರ ಅವನು ಹೇಳಿದ್ದು ನನಗೆ ನಡೆಯಿತು, ಅವನನ್ನು ಬಿಡುಗಡೆಗೊಳಿಸ್ರಿ ಅಂತ ಹೇಳಿದರೆ, ಯೋಸೇಫನನ್ನು ಬಿಡುಗಡೆಗೊಳಿಸಿದ್ರೆ ಆ ಸಮಯದಲ್ಲಿ ಯೋಸೇಫನೇನಾಗ್ತಿದ್ದನ್ರಿ, ಅದೇ ಅರಮನೆಯಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದ. ಅದು ದೇವರ ಸಮಯವಾಗಿರಲಿಲ್ಲ, ಅದು ಮನುಷ್ಯನ ಸಮಯವಾಗಿತ್ತು. ಆದರೆ ದೇವರ ಸಮಯ ಒಂದು ಬಂತ್ರಿ. ಅದೇ ಕನಸು ಆ ರಾಜನಿಗೆ ಬಿದ್ದಾಗ, ಅದು ಯಾರಿಗೂ ಹೇಳೋದಕ್ಕೆ ಆಗದೇ ಇರುವಾಗ ತಿರುಗಿ ಅದು ಯಾರ ಹತ್ರ ಬಂತು? ಯೋಸೇಫನ ಹತ್ರ ಬಂತು. ಯೋಸೇಫನ ತಿಳಿಸಿದಾಗ ಆ ರಾಜನು ಅವನ ನಂತರ ಸ್ಥಾನವನ್ನು ಆಳ್ವಿಕೆ ಮಾಡಲಿಕ್ಕೆ ಯೋಸೇಫನಿಗೆ ಒಂದು ಆಫರನ್ನು ಕೊಡ್ತಾನೆ. ಇದುವೇ ದೇವರ ಸಮಯ. ನಮ್ಮ ಸಮಯದಲ್ಲಿ ನಡೆದರೆ ಅದು ಅದ್ಭುತ ಅಲ್ಲ ರೀ, ದೇವರ ಸಮಯದಲ್ಲಿ ನಡೆದರೆ ಅದು ಅದ್ಭುತ. ನಿಮ್ಮ ಸಮಯಕ್ಕೆ ಅದ್ಭುತ ಮಾಡ್ರಿ ಅಂತ ಕೇಳಬೇಡ್ರಿ, ದೇವರೇ ನಿಮ್ಮ ಸಮಯಕ್ಕೆ ಅದ್ಭುತ ನಡೀಲಿ ಎಂಬುದಾಗಿ ಕೇಳ್ರಿ. ನೀವು ಹೊರದೇಶಕ್ಕೆ ಹೋಗುವುದಾಗಿರಬಹುದು, ನಿಮ್ಮ ಮಕ್ಕಳ ಭವಿಷ್ಯತ್ತಾಗಿರಬಹುದು, ನಿಮ್ಮ ವಿದ್ಯಾಭ್ಯಾಸವಾಗಿರಬಹುದು. ಪಾಸ್ಟರ್, ಇನ್ನೂ ಪ್ರಮೋಷನ್ನೇ ಬಂದಿಲ್ಲ, ನೋ ಪ್ರಾಬ್ಲಮ್, ಕಾಯಿರಿ. ನೀವು ಕಾದಿರ್ರಿ. ನೀವು ಕಾಯುತ್ತಿರುವಾಗ ಒಂದು ದೇವರ ಸಮಯವಿದೆ. ನಿಯಮಿತವಾದ ದೇವರ ಸಮಯ ಬರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಲಾಜರನನ್ನು ಕೂಡ ಅವನು ಹುಷಾರಿಲ್ಲದೆ ಇರುವಾಗ ಹೋಗಿ ದೇವರು ಸೌಖ್ಯ ಕೊಡ್ಬೋದಾಗಿತ್ತು ರೀ. ಆ ಟೈಮಲ್ಲಿ ದೇವರು ಹೋಗಲಿಲ್ಲ. ಮಣ್ಣು ಮಾಡುವಾಗಲೂ ಕೂಡ ಹೋಗ್ಬೋದಾಗಿತ್ತು, ಆವಾಗಲೂ ಹೋಗಲಿಲ್ಲ. ಅವನು ಸತ್ತು 3 ದಿನಗಳ ತರುವಾಯ ನಂತರ ಯೇಸುಸ್ವಾಮಿ ಅಲ್ಲಿ ಹೋದರು. ಅಲ್ಲಿ ಹೋದಾಗ ದೇವರು ಅವನ ಜೀವಿತದಲ್ಲಿ ಅದ್ಭುತ ಮಾಡಿದರು. ಅದು ದೇವರ ಸಮಯವಾಗಿತ್ತು.
ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿಮ್ಮ ಸಮಯವಲ್ಲ, ದೇವರ ಸಮಯಕ್ಕಾಗಿ ಕಾಯಿರಿ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾನೆ. ಒಬ್ಬ ಯೌವನಸ್ಥನು ದೈವ ಭಕ್ತಿಯಿಂದ ಕೂಡಿದವನಾಗಿದ್ದ. ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದ. ಕೆಲಸಗಳನ್ನು ಸರಿಯಾಗಿ ಮಾಡಿ ಮುಗಿಸ್ತಾ ಇದ್ದ. ಸರಿಯಾದ ಸಮಯಕ್ಕೆ ಹೋಗ್ತಾ ಇದ್ದ. ಎಲ್ಲವನ್ನು ಒಳ್ಳೆ ರೀತಿ ಮಾಡ್ತಾ ಇದ್ದ. ಆದರೆ ಅಲ್ಲಿರುವಂಥ ಅಧಿಕಾರಿಗಳು ಇವನು ಮಾಡೋದವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಯಾಕೆ ಹೇಳ್ರಿ? ಒಳ್ಳೆ ಕೆಲಸ ಮಾಡೋರನ್ನ ಕಂಡ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಬರಬೇಕು, ಸುಮ್ಮನೆ ಕೂತ್ಕೊಂಡು ಹೋಗಬೇಕು ಅಂಥವ್ರು ಕಂಡ್ರೆ ಕೆಲವ್ರಿಗೆ ಇಷ್ಟ. ಆದರೆ ಇವನು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದ. ಆದರೆ ಇವನಿಗೆ ನಿಂದೆ ಮಾಡ್ತಾ ಇದ್ದರು, ಅವಮಾನ ಪಡಿಸ್ತಾ ಇದ್ದರು. ಇವನು ಯಾರಿಗೂ ಯಾವುದಕ್ಕೂ ಡೋಂಟ್ ಕೇರ್ ಅಂತ ಹೇಳೇ ಇಲ್ಲ. ಇವನು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾ ಇದ್ದ. ತನ್ನ ಕೆಲಸ ಏನಿತ್ತೋ ಅದು ಮಾಡ್ತಾ ಹೋಗ್ತಾ ಇದ್ದ. ಇದನ್ನು ಗಮನಿಸಿದ ಆ ಕಂಪನಿಯ ಮಾಲಕ, ಇವನ ಮೇಲಿದ್ದರು ನೋಡ್ರಿ ಉನ್ನತ ಅಧಿಕಾರಿಗಳು, ಅವರಿಗಿಂತಲೂ ಒಂದು ದೊಡ್ಡ ಪ್ರಮೋಷನನ್ನು ಕೊಟ್ಟು ಈ ಯೌವನಸ್ಥನ ಜೀವಿತದಲ್ಲಿ ದೇವರ ಒಂದು ದೊಡ್ಡ ಆಶೀರ್ವಾದ ಬಂತ್ರಿ. ಯಾವಾಗ? ದೇವರ ಸಮಯ ಬಂದಾಗ. ದೇವರು ನಿಮಗೂ ಆ ಥರ ಅದ್ಭುತ ಮಾಡಲಿಕ್ಕಿದ್ದಾರೆ. ಇವತ್ತು ಅನೇಕ ಕಷ್ಟಗಳನ್ನು ನೋಡುತ್ತಾ ಇರ್ಬೋದು, ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಪಾಸ್ಟರ್, ಬಹಳ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾ ಇರ್ಬೋದು. ಸೋತು ಹೋಗಬೇಡ್ರಿ. ನಿಮಗೆ ಒಂದು ಸಮಯವನ್ನು ದೇವರು ಇಟ್ಟಿದ್ದಾರೆ. ಆ ಸಮಯ ಬರುವಾಗ ನಿನ್ನ ಪರಿಸ್ಥಿತಿಗಳು, ನಿನ್ನ ಕಾರ್ಯಗಳು, ನಿನ್ನ ಆರ್ಥಿಕ ವಿಷಯಗಳು ಎಲ್ಲವೂ ದೇವರು ಬದಲಾಯಿಸಲಿಕ್ಕಿದ್ದಾರೆ. ತಲೆ ತಗ್ಗಿದ ಸ್ಥಳದಲ್ಲಿ ನಿನ್ನ ತಲೆಯನ್ನು ದೇವರು ಎತ್ತಲಿಕ್ಕಿದ್ದಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವೆಲ್ಲಕ್ಕೂ ಒಂದು ಸಮಯ ಬಿಟ್ಟಿದ್ದೀರ. ಆ ಸಮಯದಲ್ಲಿ ನೀವು ಅದ್ಭುತ ಮಾಡುವ ದೇವರು. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ದೇವರೇ ನಾವು ಮೊರೆ ಇಡುತ್ತಿದ್ದೇವೆ, ಯಾವುದೂ ನಡೆಯುತ್ತಾ ಇಲ್ಲ. ಆದರೆ ನಿಮ್ಮ ಸಮಯಕ್ಕೆ ಒಪ್ಪಿಸಿಕೊಡ್ತೇವಪ್ಪ. ನಿನ್ನ ಸಮಯದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ. ನಿಮ್ಮ ಸಮಯದಲ್ಲಿ ಪ್ರಮೋಷನ್ ಬರಲಿ. ನಿಮ್ಮ ಸಮಯದಲ್ಲಿ ಮಕ್ಕಳ ಭವಿಷ್ಯತ್ತು ಆಶೀರ್ವದಿಸಲ್ಪಡಲಿ. ನಿಮ್ಮ ಸಮಯದಲ್ಲಿ ಹೊರದೇಶಕ್ಕೆ ಕೆಲಸಕ್ಕೆ ಹೋಗುವ ಕಾರ್ಯಗಳು ಸಂಭವಿಸಲಿ. ನಿನ್ನ ಸಮಯದಲ್ಲೇ ಎಲ್ಲವೂ ನಡೆಯಲಿ ಸ್ವಾಮಿ. ಅನೇಕರು ಕಾಯುತ್ತಿದ್ದಾರೆ, ಅದ್ಭುತ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಿಮ್ಮ ಸಮಯವಲ್ಲ, ದೇವರ ಸಮಯ. ದೇವರ ಸಮಯಕ್ಕಾಗಿ ಕಾಯಿರಿ. ದೇವರು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವದಿಸಲಿ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.